ಓಕೆ, ಸಚಿವರಾಗಿರುವಂತಹ ಪ್ರಭು ಚವ್ಹಾಣ್ ಅವರ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗ ಈ ಸ್ಟನ್ನಿಂಗ್ ಮೆಥಡ್ ಅನ್ನ ತರೋಕೆ ಮುಂದಾಗಿದ್ದೀರಾ, ಅದು ಹೇಳಿದ್ದೀರಾ ಈಗ ಆದೇಶ ವಿಚಾರದಲ್ಲಿ. ಸೊ ಇದು ಏಕಾಏಕಿಯಾಗಿ ತಂದ್ರೆ ಕಷ್ಟ ಆಗುತ್ತೆ ಹಲವರಿಗೆ ಅಂತ ಹೇಳಿ, ಅದು ಹಿಂದೂ ಮಾಂಸದ ಅಂಗಡಿಗಳಾಗಿರ್ಬೋದು, ಮುಸ್ಲಿಂ ಮಾಂಸದ ಅಂಗಡಿ ಮಾರಾಟ ಮಾಡುವಂತವರಿಗಾಗಿರ್ಬೋದು. ಸೊ ನಿಮ್ಮ ಪ್ಲಾನ್ ಏನು ಸರ್ಕಾರದ್ದು ಅಂತ ಈ ವಿಚಾರದಲ್ಲಿ? ತಮಗೆ ಹೇಳಿ ಇಷ್ಟ ಪಡ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಡಿಡಿ ಅವರು CPA ಆಕ್ಟ್ ಪ್ರಕಾರ 2001 ನಲ್ಲಿ ಈ ಹಲ್ಲಾಲ್ ಮಾಡಬಾರ್ದು, ಈ ಸ್ಟನ್ನಿಂಗ್ ಮಾಡುದು ಈ ತರ ಬರ್ದಾರ. ಈ ಬಗ್ಗೆ ನಾವು ಯಾಕಂದ್ರೆ ಹಲ್ಲಾಲ್ ಬೇಡ ಈ ಆಕ್ಟ್ ನಲ್ಲಿ ಇದೆ, ನಮ್ಮ ಪಶುಸಂಗೋಪನೆ ಆಕ್ಟ್ ನಲ್ಲಿ ಇದೆ. CPM ಆಕ್ಟ್ ಪ್ರಕಾರ 2001 ಹೇಳ್ತಾ ಇದಾರೆ. ಅದಕ್ಕಾಗಿ ಚಿಟ್ಟಿ ಬರ್ದಾರ ಅವರು. ನಾನು ಬೆಂಗಳೂರಲ್ಲಿ ಇಲ್ಲ, ನಾನು ಬೀದರ್ ಹೊಟ್ಟ ಇದ್ದೀನಿ ಅಂದ್ರೆ ಇದ್ದೀನಿ. ಅಲ್ಲ, ಯಾವಾಗಿಂದ ಇದು ಜಾರಿ ಆಗತ್ತೆ ಸರ್? ಇದು ನಾವು ಈ ಬಗ್ಗೆ ಪ್ರೆಸಿಡೆಂಟ್ ಮಾಡ್ತೀನಿ. ನಾವು ಇವತ್ತು ಕಮಿಷನರ್ಗೆ, ಸೆಕ್ರೆಟರಿ ಜೊತೆ ಎಲ್ಲ ಇಲಾಖೆ ಜೊತೆ ಪ್ರೆಸಿಡೆಂಟ್ ಮಾಡ್ತಾ ಇದ್ದೀನಿ. ಬಟ್ ಅವರು ಏನು ಆಕ್ಟ್ ಪ್ರಕಾರ ಬರ್ದಾರ, ಅವ್ರು ಏನು ಮನ್ಸಿನ ಬರ್ದಿಲ್ಲ. ಡಿ ಅವರು CPA ಆಕ್ಟ್ 2001 ಅನುಸಾರ ಅವರು ಈ ಮತ್ತೆ ಮಾಡಬಾರ್ದು ತರ ಈ ತರ ಇದೆ. ಅದಕ್ಕಾಗಿ ಬರ್ದಾರ ಅವರು. ಈ ಬಗ್ಗೆ ತಾನು ಪೂರ್ತಿ ಇನ್ಕ್ವೈರಿ ಮಾಡಿ ಆಮೇಲೆ ಏನ ನಮ್ದು ನಗರ ಪ್ರದೇಶ ಅರ್ಬನ್ ಡೆವಲಪ್ಮೆಂಟ್ ಬರುತ್ತೆ, ಇಲ್ಲ ಗ್ರಾಮೀಣ ಪ್ರದೇಶ RDPR ಬರುತ್ತೆ. ಬಟ್ ನಾವ ಆಕ್ಟ್ ನಲ್ಲಿ ಇದೆ ಈ ತರ ಅವರು ಮುನ್ಸಿಪಾಲ್ ನಮ್ಮ ಮಹಾನಗರ ಪಾಲಿಕೆಗೆ BBMPಗೆ ಬರ್ದಾರ. ಈ ಬಗ್ಗೆ ನಾವು ನೋಡ್ತೀವಿ, ನಾವು ಪ್ರೆಸಿಡೆಂಟ್ ಮಾಡ್ತೀವಿ. ಓಕೆ, ಸಡನ್ ಆಗಿ ಏನಲ್ಲ, ಬಟ್ ನೀವು ಸಮಯಾವಕಾಶನ ಕೊಡ್ತೀರಾ ಜಾರಿ ಮಾಡೋದಾದ್ರೂ ಕೂಡ? ನೋಡ್ತೀನಿ, ಈ ಬಗ್ಗೆ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಆಕ್ಟ್ ನಲ್ಲಿ ಇದೆ. ಅಲ್ಲಲ್ಲ, ಆಕ್ಟ್ ನಲ್ಲಿ ಇರಬಹುದು ನೀವು, ಆದ್ರೆ ಸಡನ್ ಆಗಿ ನೀವು ಜಾರಿ ಮಾಡಕ್ ಕಷ್ಟ ಆಗತ್ತೆ ಸರ್. ಬಹಳ ವಿರೋಧಗಳು ಬರುತ್ತೆ, ಸಮಯಾವಕಾಶ ಬೇಕಾಗಿರುತ್ತೆ, ಸ್ಟನ್ನಿಂಗ್ ಮಷಿನ್ ತಗೋಬೇಕಾಗತ್ತೆ, ಅದಕ್ಕೆ ತರಬೇತಿ ಕೊಡ್ಬೇಕಾಗತ್ತೆ. ಸುಮ್ನೆ ಸ್ಟನ್ನಿಂಗ್ ಮಷಿನ್ ಕಷ್ಟ ಆಗುತ್ತೆ, ಅದು ಹಂಗಾಗಲ್ಲ. ಕರೆಕ್ಟ್, ತಮ್ಮ ಇಂದ್ರೆ ಬಿ ತರಬೇತಿ ಕೊಡಬಹುದು. ತಾವು ಪ್ರಕಾಶ್ ಹೇಳ್ತಾ ಇದ್ರಿ. ಈ ಬಗ್ಗೆ ನಾನು ಸಂಪೂರ್ಣ ಡಿಪಾರ್ಟ್ಮೆಂಟ್ ಮಾಹಿತಿ ತಕೊಂಡು ಎಲ್ಲಾ ಕಮಿಷನರ್ ನಮ್ಮ ಡೈರೆಕ್ಟರ್ ಜೊತೆ ಚರ್ಚೆ ಮಾಡಿ ಮುಂದೆ ಕ್ರಮ ತಗೋತೀನಿ, ತೀರ್ಮಾನ ತಗೋತೀನಿ. ಬಟ್ ಈಗ ಸದ್ಯಕ್ಕೇನು ಇದು ಜಾರಿ ಕಡ್ಡಾಯವಾಗಿ ಅಂತ ಏನಲ್ಲ ಈಗ ಸದ್ಯ. ನಾನು DD ಅವರು BBMPಗೆ ಲೆಟರ್ ಬರೆದಾರ, ಈ ತರ ಇದೆ. ಅದಕ್ಕಾಗಿ ನಾವು ಟೋಟಲ್ ಇನ್ಕ್ವೈರಿ ಮಾಡ್ತೀವಿ, ಪರಿಶೀಲನೆ ಮಾಡ್ತೀನಿ. ಇದು ನಗರಕ್ಕೆ ಮಾತ್ರ ಸೀಮಿತನಾ ಸರ್? ಇದು ಹಳ್ಳಿಗಳಲ್ಲೂ ಅನ್ವಯ ಆಗತ್ತಾ? ಈ ಸದ್ಯ BBMPಗೆ ಲೆಟರ್ ಬರೆದಾರ, ನಗರದಲ್ಲಿ ಜಾಸ್ತಿ ಬರುತ್ತೆ. ಅದಕ್ಕಾಗಿ ಅವರು ನಮ್ಮ DD ಅವರು ಲೆಟರ್ ಬರೆದಾರ. ನಾನು ಪದೇ ಹೇಳ್ತಾ ಇದ್ದೀನಿ, ಸಂಪೂರ್ಣ ವರದಿ ತಗೊಂಡು ಮುಂದೆ ಮಾತಾಡ್ತೀನಿ. ಓಕೆ, ನಿಮ್ ಪಡಿ ಇನ್ನು ಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ಇಲ್ಲ ಈಗ. ಅದಾಗೆ ನಾವು ಹೇಳ್ತಾ ಇದೀವಿ. CPA ಆಕ್ಟ್ ಪ್ರಕಾರ 2001 ಕರೆಕ್ಟ್ ಅವ, ಆಕ್ಟ್ ಕರೆಕ್ಟ್ ಅವ. ಆಕ್ಟ್ ಹಾಕಿ ಅವರು BBMP ಲೆಟರ್ ಬರೆದಾರ, ಈ ಕರೆಕ್ಟ್ ಅವ. ಅಲ್ಲಾಲ್ ಮಾಡಬಾರ್ದು ಈ ತರ ಇದೆ. ತಿರುಗಿ ನಾವು ಇಲ್ಲ ಪರಿಶೀಲನೆ ಮಾಡ್ತೀವಿ, ಇನ್ಕ್ವೈರಿ ಮಾಡ್ತೀವಿ. ಸರಿ, ಆಯ್ತು ಪ್ರಭು ಚವ್ಹಾಣ್ ಅವರೇ, ಧನ್ಯವಾದಗಳು ಪಬ್ಲಿಕ್ ಜೊತೆ ಮಾತಾಡಿದ್ದಕ್ಕೆ. ಸೊ ಇದು ಸಚಿವರು ಅವ್ರಿಗೆ ಪೂರ್ಣವಾಗಿ ಇದ್ದಂಗಿಲ್ಲ, ಅವ್ರಿಗೆ ಮಾಹಿತಿ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. 2001 ಒಂದು ಆ್ಯಕ್ಟ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಅವ್ರಿಗೂ ಕೂಡ ಕ್ಲಿಯರ್ ಆಗಿ ಯಾವುದು ಕೂಡ ಮಾಹಿತಿ ಇಲ್ಲ. ಅದು ಹಿಂದೆ ಇರೋದನ್ನು ಈಗ ಜಾರಿ ತರೋಕೆ ಮುಂದಾಗ್ತಾ ಇದ್ದಾರೆ. ಸೊ ಅದು ತುಂಬ ಕಷ್ಟ ಏಕಾಏಕಿಯಾಗಿ ತರೋದು. ಪ್ರಾಣಿ ವಧೆಗೆ ಸ್ಟನ್ನಿಂಗ್ ಪದ್ಧತಿ ಸದ್ಯಕ್ಕಂತೂ ಇಲ್ಲ, ಸದ್ಯಕ್ಕೆ ಸ್ಟನ್ನಿಂಗ್ ಜಾರಿಗೊಳಿಸುವಂಥ ಉದ್ದೇಶ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟತೆ ಹೇಳಿದ್ದಾರೆ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಅವರು. ಪಬ್ಲಿಕ್ ಟಿವಿಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಾಣಿ ವಧೆಗೆ ಸ್ಟನ್ನಿಂಗ್ ಪದ್ಧತಿ ಸದ್ಯಕ್ಕೆ ಇಲ್ಲ, ಸದ್ಯಕ್ಕೆ ಸ್ಟನ್ನಿಂಗನ್ನು ಜಾರಿಗೊಳಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ. ಅದೇನಿದೆ ಅದರೆಲ್ಲರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತೀವಿ. ಯಾವಾಗಿನಿಂದ ಇಂಪ್ಲಿಮೆಂಟ್ ಮಾಡಬೇಕು, ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೆ ಟ್ರೈನಿಂಗನ್ನು ಕೊಡುವಂಥ ವಿಚಾರ, ತರಬೇತಿಯನ್ನು ಕೊಟ್ಟ ನಂತರ ಅದನ್ನು ಜಾರಿ ಮಾಡುವಂಥ ವಿಚಾರ, ಇವೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ತರುವಂಥ ಯೋಚನೆಯನ್ನು ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಪಬ್ಲಿಕ್ ಟಿವಿಗೆ ಪಶುಸಂಗೋಪನಾ ಸಚಿವರಾಗಿರುವಂತಹ ಪ್ರಭು ಚವ್ಹಾಣ್ ಅವರು ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ.